ಯುದ್ಧದ ಎಫೆಕ್ಟ್ನಿಂದಾಗಿ ಮತ್ತೆ ತೈಲ ಬೆಲೆ ಏರಿಕೆಯಾಗಿದೆ. ಕಚ್ಚಾ ತೈಲದ ಬೆಲೆ $2 ಏರಿಕೆಯಾಗಿದೆ. ಈ ಮೂಲಕ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $103 ಆಗಿದೆ. ಈಗಾಗಲೇ ಪೆಟ್ರೋಲ್ ಲೀಟರ್ಗೆ ₹5 ಹಾಗೂ ಡೀಸೆಲ್ ₹3 ಏರಿಸಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ತೈಲ ಬೆಲೆ ಏರಿಕೆಯಾಗಿದ್ದು, ಶೆಲ್ ಬಳಿ ನಯಾರ ಪೆಟ್ರೋಲ್ ಬಂಕ್ನಲ್ಲಿ ₹5 ಏರಿಕೆ ಮಾಡಲಾಗಿದೆ. ನಿನ್ನೆ ಮಧ್ಯರಾತ್ರಿಯಿಂದಲೇ ಬೆಲೆ ಏರಿಕೆ ಜಾರಿಯಾಗಿದ್ದು, ಪೆಟ್ರೋಲ್ ₹5 ಏರಿಕೆ ಮಾಡಿದರೆ ಡೀಸೆಲ್ ₹3 ಏರಿಸಲಾಗಿದೆ. ಖಾಸಗಿ ಪೆಟ್ರೋಲ್ ಕಂಪನಿಯಿಂದ ಮಾತ್ರ ದರ ಏರಿಕೆ ಮಾಡಿದ್ದು, ಸರ್ಕಾರಿ ಸ್ವಾಮ್ಯದ ಕಂಪನಿಗಳಲ್ಲಿ ಯಥಾಸ್ಥಿತಿ ಇದೆ. ಮಧ್ಯಪ್ರಾಚ್ಯ ದೇಶಗಳ ಸಂಘರ್ಷದಿಂದಾಗಿ ದೇಶದಾದ್ಯಂತ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಎದುರಾಗಿದ್ದು, ರಾಜ್ಯದ ಹಲವು ಕಡೆ ಪೆಟ್ರೋಲ್ ಡೀಸೆಲ್ ಕೊರತೆಯ ವದಂತಿ ಕೇಳಿಬಂದಿದ್ದು, ಚಿತ್ರದುರ್ಗದಲ್ಲಿ ಪೆಟ್ರೋಲ್ ಬಂಕ್ಗಳಿಗೆ ಜನ ದೌಡಾಯಿಸಿ ಬರ್ತಿದ್ದಾರೆ. ಬಹುತೇಕ ಎಲ್ಲಾ ಬಂಕ್ಗಳಲ್ಲೂ ಸ್ಟಾಕ್ ಲಭ್ಯ ಇದೆ. ಬಾಟಲ್ ಕ್ಯಾನ್ಗಳಲ್ಲಿ ಪೆಟ್ರೋಲ್ ತುಂಬಿಸಿಕೊಂಡು ಹೋಗ್ತಿದ್ದಾರೆ. 2 ದಿನಕ್ಕೊಮ್ಮೆ ಪೆಟ್ರೋಲ್ ಡೀಸೆಲ್ ಲೋಡ್ಗಳು ಜಿಲ್ಲೆಗೆ ಬರ್ತಿವೆ. ವದಂತಿಗೆ ತಲೆಕೆಡಿಸಿಕೊಳ್ಳಬೇಡಿ ಅಂತ ಹೇಳ್ತಾ ಇದ್ದಾರೆ ಪೆಟ್ರೋಲ್ ಬಂಕ್ ಮಾಲೀಕರು. ಎಲ್ಪಿಜಿ ಗ್ಯಾಸ್, ಪೆಟ್ರೋಲ್ ಹಾಗೂ ಡೀಸೆಲ್ ಕೊರತೆ ಹಿನ್ನೆಲೆ ಯಾದಗಿರಿ ನಗರದ ಹಲವು ಗ್ಯಾಸ್ ಏಜೆನ್ಸಿ ಹಾಗೂ ಪೆಟ್ರೋಲ್ ಬಂಕ್ಗಳಿಗೆ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದೆ. ಎಲ್ಪಿಜಿ ಗ್ಯಾಸ್ ಹಾಗೂ ಇಂಧನ ನಿರ್ವಹಣೆ ಸಮರ್ಪಕವಾಗಿ ಪೂರೈಕೆ ಮಾಡುವಂತೆ ಡಿಸಿ ಹರ್ಷಲ್ ಭೋಯ್ರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಗೃಹ ಬಳಕೆ ಸಿಲಿಂಡರ್ಗಾಗಿ ಪರದಾಟ ಶುರುವಾಗಿದೆ. ಹಲವು ಜಿಲ್ಲೆಗಳಲ್ಲಿ ಸಿಲಿಂಡರ್ ಸಿಗದೆ ಜನರು ಪರದಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ಗ್ಯಾಸ್ಗಾಗಿ ಏಜೆನ್ಸಿ ಮುಂದೆ ಜನರು ಕ್ಯೂ ನಿಲ್ತಿದ್ದಾರೆ. ಇನ್ನು ಗದಗದಲ್ಲೂ ಕೂಡ ಸಿಲಿಂಡರ್ ಅಭಾವ ಉಂಟಾಗಿದ್ದು, ನರಗುಂದ ಪಟ್ಟಣದಲ್ಲಿ ಸಿಲಿಂಡರ್ಗಾಗಿ ಜನರು ಸಿದ್ದನಬಾವಿ ಓಣಿಯಲ್ಲಿರೋ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ. ಇನ್ನು ಬಳ್ಳಾರಿಯಲ್ಲೂ ಕೂಡ ಸಿಲಿಂಡರ್ ಸಮಸ್ಯೆ ಉಂಟಾಗಿದ್ದು, ಕಂಪ್ಲಿ ಪಟ್ಟಣದಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಜನರು ಕ್ಯೂ ನಿಂತಿದ್ದಾರೆ. ವಿಜಯಪುರದಲ್ಲೂ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಬೇಸತ್ತ ಹೋಟೆಲ್ ಮಾಲೀಕರು ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಸೌದೆ ಹೊಂದಿಸೋದೇ ಈಗ ಸವಾಲಿನ ಕೆಲಸ ಆಗಿದೆ. ಅಲ್ಲದೆ ತಿಂಡಿಗಳ ಸಂಖ್ಯೆಯಲ್ಲೂ ಕಡಿಮೆ ಮಾಡಲಾಗಿದೆ ಅಂತ ಹೋಟೆಲ್ ಮಾಲೀಕ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಹೋಟೆಲ್ ಉದ್ಯಮಕ್ಕೆ ಗ್ಯಾಸ್ ಟ್ರಬಲ್ ಹಿನ್ನೆಲೆ ಬೆಳಗಾವಿಯ ಶಿವ ಹೋಟೆಲ್ನಲ್ಲಿ ಸೌದೆ ಒಲೆ ಮೇಲೆ ಅಡುಗೆ ಮಾಡಲಾಗ್ತಿದೆ. ಮೆಘಾ ಗ್ಯಾಸ್ ಕಂಪನಿಯಿಂದ %40 ಗ್ಯಾಸ್ ಪೂರೈಕೆ ಕಡಿತ ಆಗಿರುವ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ಚಾಮರಾಜನಗರದಲ್ಲೂ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗಿದೆ. ಹೀಗಾಗಿ ನಗರದ ದರ್ಬಾರ್ ಕೆಫೆ, ಬೆಂಗಳೂರು ಪುಳಿಯೋಗರೆ ಹೌಸ್, ಜಿಟಿ ರೋಟಿಗರ್ಗಳಲ್ಲಿ ಸೌದೆ ಒಲೆ ನಿರ್ಮಾಣ ಮಾಡಿ ಅಡುಗೆ ಮಾಡಲಾಗ್ತಿದೆ. ನಮಗೆ ಗ್ಯಾಸು ಪರ್ ಡೇ 5 ರಿಂದ 6 ಗ್ಯಾಸ್ ಬೇಕಿತ್ತು. ಈಗ ನಮ್ಗೆ ಗ್ಯಾಸ್ ಸಿಗ್ತಾ 15 ದಿನ ಆಗಿದೆ, ಗ್ಯಾಸ್ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ, ನಮ್ಮ ರೆಗ್ಯುಲರ್ ಕ್ಯಾಟ್ರಿಂಗ್ ಇರ್ತದೆ, ಅಂದರೆ ನಮ್ಮದು ಊಟ ರೆಗ್ಯುಲರ್ ಕಸ್ಟಮರ್ ಇದ್ದಾರೆ, ಕೆಲವು ಬ್ಯಾಚುಲರ್ಸ್ ನಮ್ಮ ಹೋಟ್ಲನ್ನ ಅವಲಂಬಿಸ್ಕೊಂಡಿರ್ತಾರೆ. ಸೊ ಹಂಗಾಗಿ ನಾವೇನು ಮಾಡೋದು, ಪರ್ಯಾವಸ್ಥೆ ಆಗಿ ಸೌದಿನೇ ಸೆಟಪ್ ಮಾಡಿಬಿಟ್ಟಿದೆ. ಎಲ್ಲ ಫುಲ್ಲು ಸೌದಿ ಒಲೆಯಲ್ಲೇ ಅಡುಗೆ ಮಾಡೋದು, ಸೌದಿಲೇ ದೋಸೆ ಮಾಡೋಂಥದ್ದು ಎಲ್ಲನೂ ಸೌದಿಲೇ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. ಸ್ಟೀಮ್ ತಂದಿವಿ ಸರ್. ಸ್ಟೀಮಲ್ಲಿ ರೈಸ್ ಎಲ್ಲ ಆಗುತ್ತೆ. ಹಾಟ್ ವಾಟರ್ದು ಈ ಐಟಮ್ ಎಲ್ಲ ಬಿಸಿ ಆಗೋಕ್ಕೆಲ್ಲ ಸ್ಟೀಮ್ದು ಅದು ಸೌದಿದೆ ಸ್ಟೀಮ್ ಅದು. ಅದಕ್ಕೆ ಹಂಗಾಗಿ ಎಲ್ಲ ಪರ್ಯಾವಸ್ಥೆ ಅನ್ನೋದು ಗ್ಯಾಸ್ ಬಿಟ್ಟು ಪರ್ಯಾಯವಾಗಿ ಏನು ಮಾಡಿ. ಧಾರವಾಡದಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಸಿಗದ ಹಿನ್ನೆಲೆ ಸಾಯಿ ದೇವಸ್ಥಾನ ಕಮಿಟಿಯಿಂದ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಿದೆ. ರಾಮನವಮಿ ಹಿನ್ನೆಲೆ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿದ್ದು, 10,000 ಭಕ್ತರಿಗಾಗಿ ಸೌದೆ ಒಲೆಯಲ್ಲಿ ಅಡುಗೆ ತಯಾರಿ ಮಾಡಲಾಗ್ತಾ ಇದೆ. ಪ್ರತಿ ವರ್ಷ ನಾವು ಅಡುಗೆಯನ್ನು ಸಿಲಿಂಡರ್ ಮಾಡ್ತಿದ್ದೇವೆ. ರಾಮನವಮಿಗೆ ಸುಮಾರು ಒಂದು 10,000 ರಿಂದ 15,000 ಜನ ಇಲ್ಲಿ ಊಟ ಪ್ರಸಾದ ತಗೊಂಡು ಹೋಗ್ತಾರೆ. ಇವತ್ತು ಮಾಡಬೇಕಂದ್ರೆ ನಾವು 1 ವಾರದಿಂದ ಇದಕ್ಕೆ ಗುದ್ದಾಡಿದ್ದೇವೆ. ಬೇಕಂತೇಳಿ ಸಿಲಿಂಡರ್ ಬೇಕಂತೇಳಿ ಆಯಾ ಇಲಾಖೆಗೆ ಬರೆದೇವೆ, JD ಕೇಳಿದೆ, ಅವ್ರು ಕೊಡೋಕ್ಕಾಗೋದಿಲ್ಲ, ಇಲ್ಲ ಈಗ ಕರೆಕ್ಟ್ ಇಲ್ಲ, ಈಗ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಇಲ್ಲ ಅಂತ ಹೇಳಿದ್ರು. ಆದರೆ ನಮಗೇನು ಭಕ್ತರಿಗೆ ಕೊಡಲೇಬೇಕು ಪ್ರಸಾದ ಅಂತೇಳಿ ನಾವು ಹೊಸ ಪ್ರಯೋಗ ಅಂತೇಳಿ ಈ ಸರಿ ಕಟ್ಟಿಗೆಯನ್ನು ಮಾಡಿದ್ದೇವೆ. ಆದರೆ ಒಳ್ಳೆ ರೀತಿಯಿಂದ ಆಗಿತ್ತು. ರಾತ್ರಿ ಇಡೀ ಮಾಡ್ಯಾರ ಅಡುಗೆ ಎಲ್ಲ. ಇನ್ನೀಗ ಕಟ್ಟಿಗೆನೇ ಮಾಡಬೇಕಂತ ಎಲ್ಲ ಕಾರ್ಯಕ್ರಮ ಸಾಯಿಬಾಬಾ ಗುಡಿಯಾಗಿ ವರ್ಷಕ್ಕೊಂದು 4 ಕಾರ್ಯಕ್ರಮ ಆಗ್ತವೆ. 4 ಕಾರ್ಯಕ್ರಮಗಳನ್ನು ಒಂದು 10,000 ರಿಂದ 15,000 ಜನ ಪ್ರಸಾದ ಸೇವನೆ ಮಾಡ್ತಾರೆ. ಬೆಳಗಾವಿಯ ಚಿಕ್ಕೋಡಿಯಲ್ಲೂ ಗ್ಯಾಸ್ ಸಮಸ್ಯೆ ಹಿನ್ನೆಲೆ ಹೋಟೆಲ್ಗಳಲ್ಲಿ ಅನಿವಾರ್ಯವಾಗಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಿದೆ. ಹಳ್ಳಿ ಮನೆ ಹೋಟೆಲಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ತಯಾರಿಸಲಾಗ್ತಿದೆ. ಯುದ್ಧದಿಂದಾಗಿ ರಾಸಾಯನಿಕ ಗೊಬ್ಬರಗಳ ಅಭಾವ ಭೀತಿ ಬಗ್ಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ರೈತರಿಗೆ ಯಾವುದೇ ತೊಂದರೆ ಆಗದಂತೆ ಎಚ್ಚರಿಕೆ ವಹಿಸಬೇಕು. ರೈತರಿಗೆ ಏನ್ ಬೇಕು ಅದನ್ನ ಕೊಡೋದಕ್ಕೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ರಾಸಾಯನಿಕ ಗೊಬ್ಬರಗಳನ್ನು ರೈತರಿಗೆ ಸಿಗೋದಕ್ಕೆ ಸಮಸ್ಯೆ ಆಗಲ್ಲ. ರೈತರು ಕೆಮಿಕಲ್ ಬಳಕೆ ಕಡಿಮೆ ಮಾಡಬೇಕು. ಮಣ್ಣಿನ ಫಲವತ್ತತೆ ರೋಗಗಳ ಸಮಸ್ಯೆ ಬರದಂತೆ ಎಚ್ಚರಿಕೆ ವಹಿಸಬೇಕು. ಸಾವಯವ ಪದ್ಧತಿಯನ್ನ ಅಳವಡಿಸಿಕೊಳ್ಳಬೇಕು. ಮುಂಗಾರು ಮಳೆಗೆ ರಾಸಾಯನಿಕ ಗೊಬ್ಬರ ಕೊಡೋದಕ್ಕೆ ಎಲ್ಲಾ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ರೈತರಿಗೆ ನಾವು ಈಗಾಗಲೇ 3 ವರ್ಷದಿಂದನೂ ಹೇಳ್ತಾ ಬಂದಿದ್ದೀವಿ, ಒಂದಷ್ಟು ಈ ಕೆಮಿಕಲ್ನ ಕಡಿಮೆ ಮಾಡಿದ್ರೆ
ಎಲ್ಲ ದೃಷ್ಟಿಯಿಂದ ಒಳ್ಳೆಯದು. ಮಣ್ಣಿನ ಆರೋಗ್ಯ ಹೆಚ್ಚಾಗುತ್ತೆ, ಇಳುವರಿನೂ ಸಹ ಮುಂದಿನ ದಿನಗಳಲ್ಲಿ ಅದು ಬರುತ್ತೆ ಮತ್ತು ಜನರು ಉಪಯೋಗಿಸೋ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ. ಅಪೋಸಿಷನ್ ಇರ್ಬೋದು, ನಮ್ಮ ಶಾಸಕರುಗಳಿರ್ಬೋದು, ಜನರಿಗೆ ಸೂಕ್ತವಾದಂಥ ಮಾಹಿತಿಯನ್ನು ಕೊಟ್ಕೊಂಡು ಹೋದರೆ ಮುಂಗಾರಿಗೆ ಏನು ಬೇಕೋ ಅದನ್ನು ತೊಂದರೆ ಆಗದಂಗೆ ನೋಡ್ತೀವಿ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ನಿಲ್ಲುವಂತೆ ಕಾಣ್ತಿಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಕಿದ್ದ ಷರತ್ತುಗಳನ್ನು ಇರಾನ್ ತಿರಸ್ಕರಿಸಿದ್ದು ಯುದ್ಧ ಮುಂದುವರೆಸಿದೆ. ಹೀಗಾಗಿ ಟ್ರಂಪ್ ಖಾರ್ಗ್ ದ್ವೀಪ ವಶಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹೀಗಾಗಿ ಇರಾನ್ ಕೂಡ ಅಮೆರಿಕಗೆ ಕಠಿಣ ಎಚ್ಚರಿಕೆ ಕೊಟ್ಟಿದ್ದು ಮತ್ತೆ ದಾಳಿ ಮಾಡಿದರೆ ಪ್ರತೀಕಾರ ಮತ್ತಷ್ಟು ಕ್ರೂರವಾಗಿರುತ್ತೆ ಅಂತ ಹೇಳಿದೆ. ಆದರೆ ಖಾರ್ಗ್ ದ್ವೀಪ ವಶ ಪಡೆಯುವುದಕ್ಕೆ ಅಮೆರಿಕ ಭೂಸೇನೆ ಸಿದ್ಧಪಡಿಸುತ್ತಿದೆ. ಹೀಗಾಗಿ ಖಾರ್ಗ್ ದ್ವೀಪದಲ್ಲಿ ಇರಾನ್ ಭದ್ರತೆ ಹೆಚ್ಚಿಸಿದ್ದು ಖಾರ್ಗ್ ದ್ವೀಪ ಇರಾನ್ನ ಜೀವನಾಡಿಯಾಗಿದೆ. ದೇಶದ ಬಹುಪಾಲು ತೈಲ ಇಲ್ಲಿಂದನೇ ಹೊರ ಹೋಗುತ್ತೆ. ಹೀಗಾಗಿ ಖಾರ್ಗ್ ವಶಕ್ಕೆ ಅಮೆರಿಕ ಮುಂದಾಗಿದ್ದು ಅಮೆರಿಕ ನಡೆಗೆ ಇರಾನ್ ಕೆಂಡ ಕಾರ್ತಾ ಇದೆ, ಕಠಿಣ ಎಚ್ಚರಿಕೆಯನ್ನ ಕೊಟ್ಟಿದೆ. ಇರಾನ್ನ ಇಫ್ಸಾಖಾನ್ ಮೇಲೆ ಮತ್ತೆ ದಾಳಿ ನಡೆದಿದೆ. ಡ್ರೋನ್ ಕ್ಷಿಪಣಿಗಳಿಂದ ಇಸ್ರೇಲ್ ಭಾರೀ ದಾಳಿ ಮಾಡಿದೆ. ಇನ್ನು ಇರಾನ್ನ ಶಸ್ತ್ರಾಸ್ತ್ರ ತಯಾರಿ ಮಾಡ್ತಾ ಇದ್ದಂತಹ ಘಟಕ ಉಡೀಸ್ ಮಾಡಲಾಗಿದೆಯಂತೆ. ಇನ್ನೊಂದು ಕಡೆ ಜಲಾಂತರ್ಗಾಮಿ ನೌಕೆ ತಯಾರು ಘಟಕದ ಮೇಲೂ ದಾಳಿ ನಡೆಸಲಾಗಿದೆ. ಒಂದೆಡೆ ಅಮೆರಿಕ ಕದನ ವಿರಾಮದ ಮಂತ್ರ ಪಠಿಸಿದ್ರೆ ಅತ್ತ ಇಸ್ರೇಲ್ ಮಾತ್ರ ದಾಳಿ ಮುಂದುವರೆಸಿದೆ. ಇರಾನ್ ದಾಳಿಗೆ ಪ್ರತಿಯಾಗಿ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ಮಾಡಿದ್ದು ಇರಾನ್ನ ಶಿರಾಜ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಇದರ ಜೊತೆಗೆ ಇಸ್ಫಹಾನ್, ಕರಾಜ್, ಮಶಾದ್, ತೈಬಾದ್ ಮೇಲೂ ದಾಳಿಯನ್ನ ನಡೆಸಲಾಗಿದೆ. ಇರಾನ್ ಇಸ್ರೇಲ್ ಸಂಘರ್ಷದ ನಡುವೆಯೂ ಭಾರತ, ಚೀನಾ ಮತ್ತು ರಷ್ಯಾದಂತಹ ಸ್ನೇಹಪರ ರಾಷ್ಟ್ರಗಳ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿಯ ಮೂಲಕ ಸುರಕ್ಷಿತವಾಗಿ ಸಾಗಲು ಇರಾನ್ ಅನುಮತಿ ನೀಡಿದೆ. ವಿಶ್ವಸಂಸ್ಥೆಯ ಮನವಿಯ ಮೇರೆಗೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಇರಾನ್ ಹೇಳಿದೆ. ಚೀನಾ, ರಷ್ಯಾ, ಭಾರತ, ಇರಾಕ್ ಮತ್ತು ಪಾಕಿಸ್ತಾನದ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗಲು ಅನುಮತಿ ಇದೆ ಅಂತ ಇರಾನಿನ ವಿದೇಶಾಂಗ ಸಚಿವರು ಹೇಳಿದ್ದಾರೆ. ಮುಂಬೈನಲ್ಲಿರುವ ಇರಾನಿನ ಕಾನ್ಸುಲೇಟ್ ಜನರಲ್ ಕೂಡ ಇದನ್ನು ಸಾಮಾಜಿಕ ಮಾಧ್ಯಮದಲ್ಲಿ ದೃಢಪಡಿಸಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ಬೇಸಿಗೆ ಸಮಯದಲ್ಲಿ ಬೇರೆ ಬೇರೆ ದೇಶಗಳಿಗೆ ಪ್ರವಾಸಕ್ಕೆ ಹೋಗುವ ವಿದೇಶಿ ಪ್ರವಾಸಿಗರು ಯುದ್ಧದಿಂದಾಗಿ ಭಾರತದ ಕಡೆಗೆ ಲಗ್ಗೆ ಇಡ್ತಿದ್ದಾರೆ. ಭಾರತದಲ್ಲಿರುವ ಲಡಾಖ್, ಋಷಿಕೇಶ, ಶಿಮ್ಲಾ, ಕುಲು, ಮನಾಲಿ ಮತ್ತು ಶಿಲ್ಲಾಂಗ್ನಂತಹ ಪ್ರವಾಸಿ ತಾಣಗಳಿಗೆ ವಿದೇಶಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಹೀಗಾಗಿ ಯುದ್ಧದ ನಡುವೆಯೂ ಭಾರತದಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಲಾಭ ಆಗ್ತಿದ್ದು ಹಿಮಾಚಲ ಪ್ರದೇಶ, ಉತ್ತರಾಖಂಡ್ನಲ್ಲಿರೋ ಪ್ರವಾಸಿ ತಾಣಗಳಲ್ಲಿ 30% ಬುಕಿಂಗ್ ಹೆಚ್ಚಾಗಿದ್ದು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಲಾಭ ಸಿಕ್ಕಿದೆ. ಬಜೆಟ್ ಅಧಿವೇಶನಕ್ಕೆ ಇವತ್ತೇ ಕಡೆ ದಿನ. ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಇವತ್ತು ಬಜೆಟ್ ಕುರಿತು ಉತ್ತರ ನೀಡಿದ್ದಾರೆ. 17 ಬಜೆಟ್ ಮಂಡಿಸಿದ್ದೇನೆ. ಕರ್ನಾಟಕದಲ್ಲಿ ಇದೊಂದು ಇತಿಹಾಸ. ನಾನು ಇಷ್ಟೊಂದು ಬಜೆಟ್ ಮಂಡಿಸಲು ಹೈಕಮಾಂಡ್ ಸಚಿವರ ಸಹಕಾರ ಇದೆ. ಇಲ್ಲದಿದ್ದರೆ ಹಣಕಾಸು ಮಂತ್ರಿ ಆಗೋಕ್ಕಾಗ್ತಿರ್ಲಿಲ್ಲ ಅಂತ ಹೇಳಿದ್ರು. ಯಾರೇ ಟೀಕೆ ಮಾಡಲಿ ಅದಕ್ಕೆ ಸ್ವಾಗತ ಇದೆ. ವಿಪಕ್ಷಗಳು ಸಿಎಂ ಆಗಿರಿ, ಅರ್ಥ ಸಚಿವರಾಗಿರಬಾರ್ದು ಅಂತಂದ್ರಿ. ಈ ಹಿಂದೆ 1994-95ರಲ್ಲಿ ನಾನು ಅರ್ಥ ಸಚಿವನಾಗಿದ್ದೆ. ಆಗ 5 ವರ್ಷ ನಾನು ಬಜೆಟ್ ಮಂಡನೆ ಮಾಡಿದ್ದೇನೆ. ನಾನು ರಾಜ್ಯದ ಹಿತ ಕಾಪಾಡದೇ ಇದ್ದಿದ್ರೆ ಹಣಕಾಸು ಮಂತ್ರಿ ಆಗ್ತಾನೇ ಇರಲಿಲ್ಲ. ಕರ್ನಾಟಕದಲ್ಲಿ ಇಷ್ಟು ಬಜೆಟ್ ಯಾರೂ ಮಂಡನೆ ಮಾಡಿಲ್ಲ. ನೀವೆಲ್ಲ ಟೀಕೆ ಮಾಡ್ತಿದ್ದೀರಾ, ಅದಕ್ಕೆ ಸಂತೋಷ ಅಂತ ಹೇಳಿದರು. ಮಾನ್ಯ ಸಭಾಪತಿಯವರೇ, ನಾನು 2026-27ಕ್ಕೆ ಆರ್ಥಿಕ ವರ್ಷಕ್ಕೆ ಆಯವ್ಯಯವನ್ನು ಮಂಡಿಸಿದ್ದೇನೆ. ನಮಗೆ ಬಹಳ ಟೀಕೆಗಳನ್ನು ಮಾಡಿದ್ದಾರೆ. ಟೀಕೆಗಳು ಮಾಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಆದರೆ ಟೀಕೆಗಳು ಹೇಗಿರ್ಬೇಕಪ್ಪ ಅಂತಂದರೆ ಅವು ಸಕಾರಣವಾಗಿರ್ಬೇಕು. ನೀವು ಈ ವರ್ಷದ ಬಜೆಟನ್ನು ಏನು ಹೇಳಿದಿರಿ, ಇದೇ ಥರ ಬಜೆಟ್ ಮುಂದುವರಿಸಿದರೆ ನೀವು ಅರ್ಥ ಸಚಿವರಾಗಿರಬಾರ್ದು. ಇವತ್ತು ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ವೈರಾಗ್ಯದ ಮಾತಾಡಿದ್ದಾರೆ. ನಾನು ಕೆಲವು ಸಾರಿ ನಮ್ಮ ಶಾಸಕರಿಗೆ ಹೇಳ್ತಾ ಇರ್ತೀನಿ, ನನ್ನನ್ನು ಬೇರೆ ಕಡೆಯಿಂದ ಬಂದವನು ಅಂತ ಅಂದ್ಕೊಳ್ಬೇಡಿ. ನಾನು ಕನಕಪುರದಲ್ಲಿ ಹುಟ್ಟಿರಬಹುದು, ಆದರೆ ಕನಕಪುರನೂ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿದೆ. 6ನೇ ವಯಸ್ಸಿಗೆ ಬಂದು ಬೆಂಗಳೂರಿಗೆ ಸೇರ್ಕೊಂಡವನು. ನಾನು ಇಲ್ಲೇ ಇದ್ದೇನೆ. ಚುನಾವಣೆ ಬಂದಾಗ ಕನಕಪುರಕ್ಕೆ ಹೋಗ್ತೀನಿ. ನಾನು ಶಾಶ್ವತವಾಗಿರೋಕ್ಕಾಗಲ್ಲ. ನಾನು ಇನ್ನೂ 10-15 ವರ್ಷಗಳ ಕಾಲ ರಾಜಕೀಯ ಮಾಡಬಹುದು. ನಮ್ಮ ರಾಜಕೀಯ 74-75 ವರ್ಷಕ್ಕೆ ಮುಗಿದು ಹೋಗುತ್ತೆ. ಆದರೆ ಸಿಕ್ಕಿರೋ ಅವಕಾಶದಲ್ಲಿ ಏನಾದರೂ ಕೊಡುಗೆ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದೇನೆ ಅಷ್ಟೇ ಅಂತ ಹೇಳಿದ್ದಾರೆ. ಗೊತ್ತಿಲ್ಲದೆ ಇರ್ಬೋದು, ಐ ಆಮ್ ನಾಟ್ ಬಾರ್ನ್ ಇನ್ ಬ್ಯಾಂಗ್ಳೂರ್. ನಾನು ಕನಕಪುರದಲ್ಲಿ ಹುಟ್ಟವನು. ಆದರೆ ಕನಕಪುರನೂ ಬೆಂಗಳೂರು ಜಿಲ್ಲೆ ಇದೆ. ಇಲ್ಲಿಂದ 40 ಕಿಲೋಮೀಟರ್ 45 ಕಿಲೋಮೀಟರ್. 6ನೇ ವಯಸ್ಸಿಗೆ ಬೆಂಗಳೂರು ಬಂದು NPS ಸೇರ್ಕೊಂಡ. ಅಲ್ಲಿಂದ ಇಲ್ಲಿವರೆಗೂ ನಾನು ಬಿಟ್ಟು ಹೋಗಿಲ್ಲ. ಬರೀ ಎಲೆಕ್ಷನ್ ಮಾತ್ರ ಹೋಗ್ತೀನಿ, ಎಲೆಕ್ಷನ್ ಮಾಡ್ತೀನಿ. ಬ್ಯಾಂಗ್ಳೂರ್ ಹ್ಯಾಸ್ ಗಿವನ್ ಮಿ ಎವ್ರಿಥಿಂಗ್. ಐ ವಾಂಟ್ ಟು ಕಾಂಟ್ ಸಮಥಿಂಗ್ ಟು ಬ್ಯಾಂಗ್ಳೂರ್. ನಾನು ಪರ್ಮನೆಂಟ್ ಇರೋಕ್ಕಾಗಲ್ಲ. ನಾನು ಇನ್ನೊಂದು 10-15 ವರ್ಷ ಪಾಲಿಟಿಕ್ಸ್ ಮಾಡ್ಬೋದು ಅಷ್ಟೇ. ಈಗ ಆಲ್ರೆಡಿ 63-64 ಇದ್ದೀನಿ. 64 ಹೆಜ್ಜೆ ಆಗ್ತಾ ಇದ್ದೀನಿ.
ಇನ್ನು 10-15 ವರ್ಷಕ್ಕೆ ನಾವು ರಾಜಕಾರಣ ಇಲ್ಲ 17 ವರ್ಷ 18 ವರ್ಷ 20 ವರ್ಷ ನಾವು 75-26 ಕ್ಲೋಸ್ ಆಗ್ಬೋದು. ನಮ್ಮ ಪೊಲಿಟಿಕಲ್ ಏಜ್ ಫ್ಯಾಕ್ಟರು ಮತ್ತೊಂದೆಲ್ಲ ನಮಗೆಲ್ಲ ಬರ್ಬೋದು. ಬಟ್ ಸಿಕ್ತಂಥ ಸಂದರ್ಭದಲ್ಲಿ ನಾನು ಏನಾದ್ರು ಒಂದು ನಿಮಿಷ ಪ್ಲೀಸ್, ನಾ ಏನಾದ್ರು ಒಂದು ಕಾಂಟ್ರಿಬ್ಯೂಟ್ ಮಾಡೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಬಟ್ ನಾನು ಒಬ್ಬನೇ ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಜೊತೆಗೆ ನೀವೆಲ್ಲ ನಿಮ್ಮ ವ್ಯಾಲ್ಯೂಬಲ್ ಸಜೆಷನ್ ಕೊಡಬೇಕು ಈ ಡೆಮೊಕ್ರೆಟಿಕ್ ಸೆಟಪ್ ಅಲ್ಲಿ ಅಂತೇಳಿ ನಾನು ಆಲೋಚನೆ ಮಾಡಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ರೂಪಿಸ್ಕೊಂಡು ನಾವು ವಿಧಾನಸಭೆ ಕಲಾಪದ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮುನಿರತ್ನ ನಡುವೆ ಭಾರೀ ಜಟಾಪಟಿ ನಡೆದಿದೆ. ಮುನಿರತ್ನ ಕೇಸ್ಗಳ ಬಗ್ಗೆ ಮಾತನಾಡೋದು ಬೇಕಾದಷ್ಟಿದೆ, ಅದರ ಬಗ್ಗೆ ಚರ್ಚೆ ಮಾಡಬೇಕು ಅಂದ್ರೆ ಮಾಡ್ತೀನಿ ಅಂತ ಹೇಳಿದ್ರು. ಈ ವೇಳೆ ಎಲ್ಲವನ್ನ ಹೇಳಿ ಅಂತ ಮುನಿರತ್ನ ಹೇಳಿದ್ದಾರೆ. ಅದಕ್ಕೆ ಸಿಟ್ಟಾದ ಡಿಕೆಶಿ ಆಯ್ತಣ್ಣ ಮುನಿರತ್ನಣ್ಣ ಕುತ್ಕೊಳ್ಳೋಣ ಅಂತ ಹೇಳಿದ್ರು. ಅಲ್ಲದೆ ಅಶೋಕ್ಗೆ ಹೇಗೆ ಏಡ್ಸ್ ಇಂಜೆಕ್ಷನ್ ಚುಚ್ಚಿದ್ರು ಅಂತ ಎಫ್ಐಆರ್ ಇದೆ ಅಂತ ಡಿಕೆಶಿ ಹೇಳಿದ್ದಾರೆ. ಈ ವೇಳೆ ಡಿಕೆಶಿ ಮಾತಿಗೆ ಅಶೋಕ್ ಅಶ್ವಥ್ ನಾರಾಯಣ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಭಾರೀ ಗದ್ದಲವಾಗಿದ್ದು, ಈ ವೇಳೆ ಮುನಿರತ್ನ ನನ್ನನ್ನ ಜೈಲಿಗೆ ಕಳಿಸಿದ್ದೀವ್ರೆ, ಒಂದೋ ಎರಡೋ ಪಾಪದ ಕೆಲಸ ಮಾಡಿ ಬಂದಿಲ್ಲ ಇವರು ಅಂತ ಹೇಳಿದ್ರು. ಈ ವೇಳೆ ನೀನೊಬ್ಬ ರೇಪಿಸ್ಟ್ ಅಂತ ಡಿಕೆಶಿ ಹೇಳಿದ್ದಾರೆ. ಸದನದಲ್ಲಿ ಭಾರೀ ಗಲಾಟೆ ಉಂಟಾಗಿದೆ. ನಾನು ಇಲ್ಲದೆ ಹೋದಾಗ ಇಲ್ಲೇನೇನು ನಡೆದಿದೆ ಇಲ್ಲ ಪರಿಷತ್ನಲ್ಲಿ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರಧಾನಿ ಮೋದಿ ಅವರನ್ನ ಹಾಡಿ ಹೊಗಳಿದ್ದಾರೆ. ಕಾಶ್ಮೀರದಲ್ಲಿ ನಡೆದ ದುರಂತಕ್ಕೆ ಸಿಂಧೂರ್ ಮೂಲಕ ಉತ್ತರ ಕೊಟ್ಟರು. ನರೇಂದರ್ ಈಸ್ ಎ ದುರಂದರ್ ಅಂದ್ರೆ ಎಕ್ಸ್ಪರ್ಟ್, ಎಲ್ಲಿ ಆಕ್ಷನ್ ತೆಗೆದುಕೊಳ್ಳಬೇಕು ಅಲ್ಲಿ ತೆಗೆದುಕೊಳ್ತಾರೆ ಅಂದಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಎಂಬಿ ಪಾಟೀಲ್ ಹಾಗೂ ಬೈರತಿ ಸುರೇಶ್ ಅವರು ದುರಂದರ್ ಅಲ್ಲ ದುರಂತರ್ ಅಂತ ವ್ಯಂಗ್ಯವಾಡಿದ್ದಾರೆ. ಇದರ ಬೆನ್ನಲ್ಲೇ ಸಚಿವ ಮಹದೇವಪ್ಪ ವ್ಯಕ್ತಿ ಪೂಜೆ ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಅಂಬೇಡ್ಕರ್ ಹೇಳಿದ್ದಾರೆ ಅಂತ ಹೇಳಿದರು. ದಿನದಿಂದ ದಿನಕ್ಕೆ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಅಭ್ಯರ್ಥಿಗಳ ಟೆನ್ಷನ್ ಶುರುವಾಗಿದೆ. ಇವತ್ತು ನಾಮಪತ್ರ ವಾಪಸ್ ಪಡೆಯಲು ಕೊನೆಯ ದಿನವಾಗಿದ್ದು, ಇವತ್ತು ದಾವಣಗೆರೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಆಗಮಿಸುವ ಸಾಧ್ಯತೆ ಇದೆ. ಸಾದಿಕ್ ಪೈಲ್ವಾನ್ ಸೇರಿದಂತೆ ಇತರ ಅಭ್ಯರ್ಥಿಗಳಿಗೆ ನಾಮಪತ್ರ ವಾಪಸ್ ಪಡೆಯಲು ಮನವೊಲಿಕೆ ಮಾಡುವ ಸಾಧ್ಯತೆ ಇದೆ. ಸರ್ ಏನ್ ಸರ್ ಜಮೀರ್ ಅಹಮದ್ ತನ್ವೀರ್ ಸೇಠ್ ಏನೋ ಕಾಲ್ ಮಾಡಿದ್ರು ಅಂತ ಗೊತ್ತಾಯ್ತು. ಹ್ಞೂ ಸರ್, ಮಾಡಿದ್ರು. ಎಲ್ಲಾರು ಬರ್ತಾರಂತೆ ಹೆಲಿಕಾಪ್ಟರ್ನಾಗ ಯಾವಾಗ ಸಂಜಾಸಕ 12-1 ಗಂಟೆ ಎಷ್ಟೊತ್ತಿಗೆ ಬರ್ಬೋದು, ಅವಾಗ ಕಾಲ್ ಮಾಡ್ತೀವಿ ನಿಮ್ಗೆ. ಸರ್ ಏನ ವಾಪಸ್ ತಗೊಳೋದು ಐತಿ ಅನ್ಸ ಚಾನ್ಸ್? ಇಲ್ಲ, ಸವಾಲೇ ಹುಟ್ಟಲ್ರಿ. ಹೌದ್ರಾ? ಅಲ್ಲ ಒಂದ್ ವೇಳೆ ಬಂದು ಈಗ ಅವರೆಲ್ಲ ನಾಯಕರು ದೊಡ್ಡ ಸಚಿವರು ಬಂದು ಈಗ ಮತ್ತೆ ನಿಮ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ಯಾವ್ದೇ ಕಾರಣಕ್ಕೂ ವಾಪಸ್ ಇಲ್ಲ ಕಣದಿಂದ. ಅದೇ ನಾ ಹೇಳ್ತಾನಲ್ಲ, ನಿಮ್ ಮಿತ್ರರಿಗೆ ಎಲ್ಲ ನಡೀತೈತಲ್ಲ ಬರೀ.